ಇವತ್ತು ಸಂಜೆ ನಾನು ಸ್ಕೂಲಿಂದ ಬರೋತ್ತಿಗೆ ಟ್ಯಾಕ್ಟರ್ ಕಟ್ಸಿ ನಮ್ಮ ತಾತ ಜೋಳ ಹಾಕಕ್ಕೆ ಹೊಲ ಉಳಿಸಿತ್ತು. ಸೊ ಯಾಕೆ ತಾತ ನಾನು ಬರೋ ತನಕ ವೇಟ್ ಮಾಡೋಕ್ಕಾಗ್ತಿರ್ಲಿಲ್ವಾ ಅಂದರೆ ನೀನೇನು ದೊಣ್ಣೆ ನಾಯಕ ನೋಡೋ, ನೀನು ಬರೋ ತನಕ ನನಗೆ ಕಾಯ್ತಾ ಕೂತಿರ್ಬೇಕಂತ ನನಗೆ ಬೈತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ. ಸೊ ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಮತ್ತೆ ನಮ್ಮ ತಾತನ ಮಾರ್ಕೆಟ್ಗೆ ಹೊರಟು. ಯಾಕಪ್ಪ ಅಂದರೆ ಕೆಳಗಡೆ ಹೊಲದಲ್ಲಿ ಜೋಳ ಖಾಲಿ ಆಗಿತ್ತಲ್ಲ, ಜೋಳ ಹಾಕೋಣ ಅಂದ್ಬಿಟ್ಟು ಜೋಳ ತರಕ್ಕೆ ಹೋದ್ವು. ಸದ್ಯ ಮಾರ್ಕೆಟ್ ಒಳಗಡೆ ಎಂಟ್ರಿ ಆದ್ವು. ಪಾಪ ನೋಡಿ, ಜನಗಳೆಲ್ಲ ಹೂ ಮಾರ್ತಿದ್ದಾರೆ, ಸೌತೆಕಾಯಿ ಮತ್ತು ತರಕಾರಿಗಳೆಲ್ಲ ಮಾರ್ತಿದ್ದಾರೆ. ಪಾಪ ಅವ್ರ ಜೀವನ ನೆನೆಸ್ಕೊಂಡ್ರೆ ಪಾಪ ನಮಗೆಲ್ಲ ಅಯ್ಯೋ ಅನಿಸುತ್ತೆ ಅಂತ ನಾನು ಮತ್ತು ನಮ್ಮ ತಾತನೂ ಮಾತಾಡ್ಕೊಂಡು ಹೊರಟ್ವು ಮುಂದಕ್ಕೆ. ಅಲ್ಲಿ ಜೋಳದ ಅಂಗಡಿ ಹತ್ರ ಹೋದ್ವು. ಜೋಳ ಮಾತ್ರ ಮಸ್ತಾಗೈತೆ, ತಗೊಳ್ತತ ಅಂತ ಅಂದರೆ ರೇಟ್ ಕೇಳಿದ್ರೆ ನಾವು 30 ರೂಪಾಯಿ ಅಂದ್ಬಿಡೋದ. ಅದಕ್ಕೆ ನಮ್ಮ ತಾತ ಇದ್ದರು, ಬಾಮಗ್ನೆ ಇನ್ನೊಂದು ಕಡೆ ವಿಚಾರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮ ತಾತ ನಾನು ಮತ್ತೆ ಇನ್ನೊಂದು ಅಂಗಡಿಗೆ ಹೊರಟ್ವು. ಅಲ್ಲಿ ಮೇತೆ ಜೋಳನ ಉದ್ದಕ್ಕೆ ಅಂಡಿದ್ರು ಫುಲ್ಲು ಮಾರ್ಕೆಟಲ್ಲಿ. ಅದು ನೋಡಿದ್ರೆ ನನ್ನ ಮಗಂದು ಹಸಿ ಜೋಳ. ಸೊ ಅಲ್ಲಿ ರೇಟು ವಿಚಾರಿಸಿದ್ವು. ಸೊ ಅವ್ರು ಏನು ಹೇಳಬೇಕು, ಎಷ್ಟು ರೂಪಾಯಿ ಅವ್ರು ಕೇಳಿದ್ವು, ನಾವು 30 ಅಂದ್ವು. ಅವರು ಈಗ ಬಂದಿದ್ದೀವಲ್ಲ, ಅವ್ರ ಹತ್ರ ಕೇಳಿದ್ರೆ 35 ಅಂದ್ಬಿಡದ. ಮತ್ತಿನ್ನೇನು ಮಾಡೋಕ್ಕತ್ತ, ಬನ್ನಿ ಅಲ್ಲೇ ಆ ಅಂಗಡಿಗೆ 30 ರೂಪಾಯಿ ಅಂದ್ರಲ್ಲ, ಆ ಅಂಗಡಿಗೆ ಹೋಗ್ಬಿಟ್ಟು ತಗೊಬರೋಣ ಬನ್ನಿ ಅಂತ ನಮ್ಮ ತಾತನ ಕರ್ಕೊಂಡು ಹೊರಟೆ. ಅಲ್ಲಿ 20 kg ಮೇತೆ ಜೋಳನ ತುಂಬಿಸ್ಕೊಂಡು ಅಲ್ಲಿ ಕ್ಯಾಶಿಯರ್ ಇರ್ತಾರಲ್ಲ ಅವರಿಗೆ ದುಡ್ಡು ಕೊಟ್ವು. ದುಡ್ಡು ಕೊಟ್ಟಾದ್ಮೇಲೆ ನಮ್ಮ ತಾತ ಒಂದು ಹಗ್ಗ ಕೇಳ್ತು, ಮತ್ತೆ ಅದೇನೋ ಜೋಳಕ್ಕೆ ಬಾಯಿ ಕಟ್ಟಿ ನಾನು ಮತ್ತೆ ನಮ್ಮ ತಾತ ಗಾಡಿಗೆ ಇಟ್ಕೊಂಡು ಮನೆ ಕಡೆಗೆ ಹೊರಟ್ವು. ಸೊ ಮತ್ತೆ ಸೆಕೆಂಡ್ ಡೇಗೆ ಸ್ವಾಗತ ಗಾಯ್ಸ್. ನಾನಿವತ್ತು ಸ್ಕೂಲಿಂದ ಬರೋ ಹೊತ್ತಿಗೆ ನಮ್ಮ ತಾತ ಟ್ಯಾಕ್ಟ್ರಿ ಕರ್ಕೊಂಬಂದು ಜೋಳ ಹಾಕಕ್ಕೆ ಹೊಲ ಉಳಿಸಿತ್ತು. ಅದೇ ಆಗ್ತತ ನಾನು ಬರೋ ತನಕ ಕಾಯ್ರಿ ಅಂತ ಹೇಳಿದ್ರು ನಾನು ನಮ್ಮ ತಾತನಿಗೆ. ಓಹೋಹೋ, ನೀನೇನು ದೊಣ್ಣೆ ನಾಯಕ ನೋಡು, ನೀನು ಬರೋ ತನಕ ನಂಗೆ ಕಾಯ್ತಾ ಕೂತಿರ್ಬೇಕು ಅಂತ ನಂಗೆ ಜೋರ್ ಮಾಡ್ಬಿಡೋದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಸೊ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ, ನಮ್ಮ ತಾತ ಜೋಳ ಎಲ್ಲ ಹಾಕಿತ್ತಲ್ಲ ಟ್ಯಾಕ್ಟ್ರಲ್ಲಿ ಉಳಿಸಿದ್ರಲ್ಲ, ಆ ಜೋಳನ ಮತ್ತೆ ನೆಲಕ್ಕೆ ಮೆಟ್ಟಬೇಕಿತ್ತು. ಅದಕ್ಕೆ ಕೋಲ್ ತಗೊಂಡು ನಾನು ನಮ್ಮ ಅವ್ವ ಇಬ್ರು ಸೇರ್ಕೊಂಡು 3 ಜನ ಮಣ್ಣ ಮಟ್ಟ ಮಾಡಿ ಜೋಳನ ನೆಲದೊಳಕ್ಕೆ ಅಮುಕ್ತಾ ಇದೀವಿ. ಸೊ ಯಾರ್ಯಾರಿಗೆ ನನ್ನ ಕಂಟೆಂಟ್ ಇಷ್ಟ ಆಯಿತೋ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರ ಎಂಟರ್ಟೈನ್ಮೆಂಟ್ ವಿಡಿಯೋಗಳಿಗೆ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.